ನಮ್ಮ ಹಸಟ್ಕೊಂಡು ಯಾರು ಕೆಲಸ ಮಾಡುವಾಗ್ರಿ ಆ ಕಡೆ ಸುತ್ತವಾರನ್ನ ಬಂದು ಏಕಮ್ಮ ನೀ ಅವ್ರು ಅಂತಾರೆ ಯಪ್ಪ ನಾವು ಗೋಕಾಕ್ ಸೈಡ್ ಅವ್ರು ಕ್ಯಾಂಬಲ್ ನೋಡಿ ನಮ್ಮ ಊರಾಗ ಕಿಶಬಡಿ ಅಂತ ಕಾಣಕತ್ತೀವಿ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಊರಾಗ ಖರ್ಚಿಲ್ಲಾರ್ದ ನಿಮ್ಮ ಊರಿಗೆ ಬಂದು ದುಡ್ಕೊಂಡು ತಿನ್ನಾಕಂಡೆ ನೋಡುವಂಗ ಹುಚ್ಚನ ಗಡ್ಡೆ ಹೋಗಬೇಡ ನಮ್ಮ ಊರಾಗ ಶ್ರೀಕಾಂತ್ ಗೌಡ್ರು ಅಂತದಾರ ಗೌಡ್ರ ಮನ್ಯಾಗ ಸುಮ್ ಚಾಕಿ ದುಡ್ಕೊಂಡು ತಗೊಂಡು ಹಚ್ಕೊಟ್ಟಾರ್ರಿ ಮುಂಜಾನೆ ಹುಡುಕಾಕತ್ರಿ ಏನ್ ಮಾಡಿ ಗೌಡ್ರ ಮನ್ಯಾಗ ಸಿಗುವ ಹೌದು ಸಿಕ್ಕರೆ ಅಕಸ್ಮಾತ್ ಸಿಗದಕ್ಕೆ ಮಾತ್ರ ವಾಪಸ್ ನಮ್ಮ ಊರು ಅದ ಇದೊಂದು ಎಲ್ಲ ಫಿಗರನ್ನು ಬಗದ ಯಾಕಂದ್ರೆ ಈ ಊರಾಗಿನ ಶ್ರೀಕಾಂತ್ ಗೌಡ್ರು ಬಾರಂತ ಮುಂಜಾನೆ ಏನ್ ಮಾಡಿ ಶ್ರೀಕಾಂತ್ ಗೌಡ್ರು ನಿನ್ನ ಸಿಗುವಾಗ್ರಿ ಭಂಡಾರ ಮಾಡಿ ತೋರಿಸ್ರಿ ಶ್ರೀಕಾಂತ್ ಗೌಡ್ರು ಮನೆಗೆ ಬಂದ್ರಿ ಪರಿಚಯ ಮಾಡಿ ನಾವು ತೋರಿಸ್ತಾರೆ ನಾವು ಶ್ರೀಕಾಂತ್ ಗೌಡ್ರು ಮನೆಯಾಗಿರೋ ನೀವು ಯಾರು ಮಾತಾಡ್ತಾನೆ ಏನೋ ಮಾತಾಡ್ತಾನೆ ತಪ್ಪಾಗ ಹೊಟ್ಟೆ ಹಾಕೋರಿ ಅದು ತಪ್ಪಾಗ ಕಾಣಿಸ್ರಿ ಹೆಂಗಂದ್ರೆ ಅನ್ನ ಗೌಡ್ರು ನೀವು ನೌಕರಿ ಆದ್ ನೋಡ್ತೀನಿ ನಾನು ಮಾಡ್ತೀನಿ ಏನ್ ಮಾಡ್ತೀರಿ ನಾನು ಗೌಡ್ರು ಮನೆಯಾಗಿರ್ತೀನಿ ಇನ್ನು ಹೆಂಗಾರ ಮಾಡಿ ಫೋನ್ ಮಾಡ್ಲಿದ್ದೀನಿ ಬಾಂಡಿ ಮುಸ್ರಿ ತಿಂತಲ್ಲ ಅಂದ್ರೆ ನೀವು ಎಲ್ಲಿ ಬಾಬಾ ಮಾತಾಡೋಣ ಗೌಡಪ್ಪನ ಮಗನಾದ ಗೌಡಪ್ಪನ ತಂದು ಹೇಳ್ಬೇಕನ್ನಕತ್ತನ್ನ ನೀವು ಬಾಂಡೆ ತಗೋ ಬನ್ನಿ ಅಂದ್ರೆ ಬರಾಬರಿ ಆಗ್ತದೆ ಗೌಡ್ರ ಮನೆಗೆ ಬಂದ್ರಿ ಗೌಡ್ರ ಮನೆಗೆ ಬಂದ್ರಿ ಅವಕಾಶನ ಅಲ್ಲಿ ಒಬ್ಬೊಂದು ಸೈಡ್ ಹಾಕೋಣ ಈಗ ಕಾಯಿ ಕುಂದ್ರದಾಗ ತಾಯಿ ಮುಂದೆ ಚಾಕಿ ಹಾಕೋದು ಅಂದ್ರೆ ಒಟ್ಟು ನನಗೆ ಕೆಲಸ ಆಗಿದ್ದೆಲ್ಲ ನನಗೆ ಹೆಸರು ಹಾಕಿ ಹೆಸರು ಹೇಳ್ತೀನಿ ಹಿಂಗಂದ್ರೆ ನನ್ನ ಹೆಸರು ಗೌರಿ ಅಂತ ಗೌರಿ ಅಂತ ಹೇಳಕ್ಕೆ ಅವಸರ ಮಾಡಕತ್ತೀಯ ಬರಾಬರಿ ಆಗ್ತದೆ ಮತ್ತೆ ನಿಂದು ಮತ್ತು ನಮ್ಮ ಅದೇ ಮಗಳ ಓಡಿ ಮಗಳಂದ್ರೆ ಬರ್ಬೇಕಾಗತ್ತೆ ಮತ್ತೆ ಎಲ್ಲಿರ್ತೈತಿ ನಿನ್ನ ಹೆಸರು ಗೌರಿ ಗೌರಿ ಟಿಮ್ ಗೌರೀಶ ಗೌರೀಶ ಪ್ಲಸ್ ಗೌರಿ ಒಂದ್ರಾಗ ಒಂದು ಹೆಂಗ್ ಶಿಕ್ಷೆ ಮಾಡೋದು ಹೆಸರು ಒಂದು ಸಿಟಿಗೆ ಬರ್ತದೆ ಚಲೋ ಅಂದ್ರೆ ಒಟ್ಟು ಗೌರ್ ಮನೆ ಹೋದ್ರೆ ಚಾಕರಿ ಏನೇನ್ ಮಾಡ್ತೀರಿ ಕೆಲಸ ಭಾಳ ಮಾಡ್ತೀವಿ ಏನೇನ್ ಮಾಡ್ತೀರಿ ನೆಗ್ಲ ಹೊಡಿತೀರಿ ಗಂಟಿ ಹೊಡಿತೀನಿ ಗಂಟೆ ಹೊಡಿತೀರಿ ಗುಂಟಿ ಹೊಡಿತೀನಿ ಗುಂಟಿ ಹೊಡಿತೀರಿ ಡಬಲ್ ಪಾರ್ಟಿ ಸಿಂಗಲ್ ಪಾರ್ಟಿ ನೀರು ಹಾಸ್ತೀರಾ ಓದ್ ಗೌರ್ ಮನ್ಯಾಗ ಹಿಡಿದ್ರಿ ಹಿಂಗಂದ್ರೆ ಒಂದ್ ಮಾತು ಕೇಳ್ತೀನಿ ಡಬಲ್ ಪಾರ್ಟಿ ಸಿಂಗಲ್ ಪಾರ್ಟಿ ಅಂದ್ರಲ್ಲ ಅದೇನಂತ ಅರ್ಥ ಆಗಿಲ್ಲ ನನಗೆ ನಿಮ್ಗೆ ಯಾವಾಗ ಗೊತ್ತಾಗತ್ತೆ ಗೊತ್ತಾಗಂಗಿಲ್ಲ ಅದೆಲ್ಲ ಟ್ರ್ಯಾಕ್ಟರ್ ಹೊಡಿತಾರಲ್ಲ ಟ್ರ್ಯಾಕ್ಟರ್ ಹೊಡಿ ಡ್ರೈವರ್ ಗೊತ್ತಿರ್ತಲ್ಲ ಗಟ್ಟಿ ಹಾಕಿ ಹೊಡೋದಾಗೆ ಚೊಟ್ಟಿ ಹೊಡೋದಾಗ ಅಷ್ಟೇ ಆಯ್ತು ಬಿಡ್ರಿ ಗೌಡ್ರ ಮನೆಗೆ ಹೋಗಿರ್ತೀವಿ ಆದ್ರೂ ನಮ್ಮ ಅಪ್ಪನ ಮಾತು ಕೇಳ್ತೀನಿ ನಿಮ್ಮ ಅಪ್ಪ ನಮ್ಮಪ್ಪ ಐತಿ ಒಟ್ಟು ನಿಮ್ಮ ಅಪ್ಪ ಹೇಳೋದು ಏನಂತ ಅಲ್ಲ ಈ ಊರಿಗೆ ಹೊಸರು ಬಂದರು ಗೌಡ್ರ ಮನೆಗೆ ಕೆಲಸ ಬಿಟ್ಟಿಡತ್ತಾರು ಅಪ್ಪ ಕೊಡು ಅಂತ ಹೇಳ್ತೀನಿ ಗೌಡ್ ಇಟ್ಕೊಂಡ್ರೆ ಇಟ್ಕೊಳ್ಳಿ ಗೌಡ್ ಅಕಸ್ಮಾತ್ ಗೌಡ್ ಇಟ್ಕೊಂಡ್ರೆ ನೀನೇ ಇಟ್ಕೊಂಡು ಕೆಲಸಕ್ಕೆ ಹಿಂಗಂದ್ಯ ಆಯ್ತು ಬಿಡ್ರಿ ಎಷ್ಟು ಹೇಳಿದ್ರು ಗೌಡ್ರ ಮನೆ ಕೆಲಸ ಅಂತೂ ಸಿಕ್ಕೈತಿ ನಿಮ್ಮ ಅಪ್ಪನ ಕೇಳ್ಕೊಂಡು ಮಾತಾಡ್ತಾರೆ ಬರ್ರಿ ನಾನು ತಿಂಗಳ
ನೀ ನನ್ನ ಮಗಳ ಅಲ್ಲ. ನನಗೆ ಡೌಟ್ ಇತ್ತು, ನೀವು ಹುಟ್ಟಿದಾಗ ಸಂಶಯ ಇತ್ತು ನನಗೆ. ನನಗೂ ಅದೇ ಬರ್ತದೆ. ನೀನು ಎಲ್ಲಿ ಬರೆದ್ರು ಸಾಯ್ತೀನಿ. ಸುಮ್ಮನೆ ಇದ್ರಲ್ಲೇ ನಿಮ್ಮ ಮೌನ ನೀವು ಹುಟ್ಟಿದಾಗ ಸಂಶಯ ಇತ್ತು ನನಗೆ. ಅವರು ಹುಬ್ಳಿ KMC ನರ್ಸ್ ಅಂದಿದ್ರು, ಕೂಸು ಅಗಲಿ ಬದಲಿ ಆಗ್ಯಾವ. ಮತ್ತೇನು ಯಾವ ಬಾದಾಮಿ ಜಾತ್ರೆಯಾಗ ಹಾವು ಆಡಿಸೋ ಮಗ ಇವ್ರು ಕೂಡ ಏನಿಲ್ಲ ಮಾತು. ಅಪ್ಪ ಈ ಊರಿಗೆ ಹೆಸರು ನಮಸ್ಕಾರ ಏನಂದಿ? ನಮಸ್ಕಾರ. ಮಾವ ನಂದಿ ಬಾಯಾಗ ಮಾಡಬೇಕು ಕೊಡ್ತೀವಿ ಮಗನ. ನಿಮ್ಮವು ನನಗೆ ಯಾವಾಗ ಆಗ್ತಾಗಿದ್ರು ನಮಸ್ಕಾರ ಇಲ್ಲ. ಈ ನಮಸ್ಕಾರ ಚಮತ್ಕಾರ ನಡೆಯಲಿಲ್ಲ. ನಮ್ಮ ನಮಸ್ಕಾರನ ಬೇರೆ. ನಮಸ್ಕಾರ ಅಂತ ಒಮ್ಮೆ ಮಾಡಬಾರ್ದು, ಮಾಡಿದ್ರೆ ಮಾಡಿಸ್ಕೊಳೋ ಸಾಯತನ ನೆನಪಿಟ್ಟಿರ್ಬೇಕು. ನಮಸ್ಕಾರ ಗೊತ್ತಿಲ್ಲ ನಮ್ಗೆ ಬಾಯಲ್ಲಿ ತೋರಿಸ್ತೀನಿ. ಬಡಿತು ನಂದ ಮಾಡಬೇಕು ಅಂತ ನೆನಪಿರ್ಬೇಕು ನಮಗೆ. ಅದಕ್ಕೆ ನಮಸ್ಕಾರ ಅಂದ್ರೆ ನಾನು ನಿಮ್ಮ ಮಗಳಿಗೆ ನಮಸ್ಕಾರ ಮಾಡಿಲ್ಲ. ನಮಸ್ಕಾರ ಮಾಡ್ತಾರೆ ಯಾರು ಒಳ್ಳೇದು ಒದ್ದಿಲ್ಲ ನಮ್ಮದ ಈಕೆ ನೋಡಿ ಬಾ ಬಾ ಅವಳಿಗಿಂತ ನಿನಗೆ ಹುಟ್ಟಾಗೈತಲ್ಲ ನಿಮ್ಮ ಅವನಿಗೆ ಇಡ್ಡಿ ಸೊಮ್ಮೆ ಯಾರು ಅಪ್ಪ ಈ ಊರು ಹೊಸ ಬಂದ ಗೌರೀಶ ಅಂತ ಗೌರ್ಮೆಂಟ್ ಕೆಲಸಕ್ಕೆ ಕೆಲಸಕ್ಕೆ ಬಂದ್ಯಾ? ಕೆಲಸಕ್ಕೆ ಪದ್ಧತಿ ಅಲ್ಲಿದ್ದು ಗಡ್ಡ ಗಡ್ಡ ಹೆಣ್ಮಕ್ಳು ಜೋಡಿ ಕುಡಿಯೋದು. ನೀವು ಬರ್ತಾ ಇದ್ದೀರ ಅವನ ಪುರುಷಕ್ಕೆ ಸಾಯ್ತೀನಿ ನನ್ನ ಕೈಯಾಗ. ಏನು ಕೆಲಸ ಮಾಡ್ತೀನಿ? ಕೆಲಸ ಮಾಡ್ಕೊಂಡ್ರಿ ನೆಗಳ ಹೊಡಿತೇನೆ, ರೆಂಟಿ ಹೊಡಿತೇನೆ, ಕುಂಟಿ ಹೊಡಿತೇನೆ, ಡಬಲ್ ಪಾರ್ಟಿ, ಸಿಂಗಲ್ ಪಾರ್ಟಿ, ನೀರು ಹಾಸ್ಬೇಕಾದ್ರೆ ಅದು ಗೊತ್ತಾಗ್ತಾರೆ. ನೀ ಯಾವಾಗ ನೋಡಕ್ ಹೋಗಿದ್ದೀನಿ? ನಾ ಇದೇ ಹೇಳಿದ್ ನೋಡ್ರಿ. ನಿಮ್ಮ ಸ್ವಾತಂತ್ರ್ಯ ಮಗ ಏನೋ ಮತ್ತು ಅವ ನೀರು ಹಾಕೋದು ನಿನಗೆ ಗೊತ್ತು. ನಿಮ್ಮ ಅವನು ನೀರು ಹಾಸ್ತಿ ಹಾಸ್ ಬೇಡ ನನಗೆ. ನಿನ್ನ ಹೊಲ್ದಾಗ ಅಷ್ಟ ಹಾಸ್. ಒಟ್ಟು ಹೊಡೆದು ಮಂದಿ ಹೊಲ್ದಾಗ ಅಂದ್ರೆ ಚಪ್ಪಲ್ ಅವ್ರಿಗೆ ಹೊಡಿತಾರೆ. ಯಪ್ಪ ಹೋಗಿ ಬಂದು ಗೌರ್ಮೆಂಟ್ ನನ್ನ ಚಾಕ್ರಿ ಇಡ್ರಿ, ಆಮೇಲೆ ನೀರು ಹೆಂಗೆ ಹಾಕ್ಬೇಕು ನನ್ಗೆ ಗೊತ್ತಿಲ್ಲ. ಕಾರ್ ನಡೆಸ್ತೇನೆ. ಕಾರ್ ನೋಡ್ಸೋದೇನು ಮಾಡ್ರಿ? 12 ಗಲ್ಲಿ ಟ್ರ್ಯಾಕ್ಟರ್ ಹೊಡಿ ಮಾತ್ರ 4 ಗಲ್ಲಿ ಕಾರ್ ಹೊಡಿ ಬಿಟ್ಟಿವಿ. ಕಾರ್ ನಡೆಸ್. ಮತ್ತೆ ಮನೆ 2 ಗಂಟೆಗೆ ತೆಗಿನಾಗ ತೆಗಿ ತಯಾರು ಮಾಡಿ ನಿಲ್ಸಿದ್ದಿಲ್ಲ ಕಾರ್. ಹಂಗೆ ಮಾಡಕ್ಕೆ ಹೊಡಿತೆ ಬಾ. ನಮ್ಮ ಗೌಡ್ರಿಗೆ ಕೆಲಸ ಕೊಡಿಸ್ತೀನಿ. ನಾನು ಅರ್ಧ ಕೊಡಿಸಪ್ಪ ನಾ ಕೊಡಿಸ್ತೀನಿ. ಕೊಟ್ಟರೆ ಮೂಗು ಒಳಗೆ ಸುಮ್ಮನಿದ್ರು ಜೋಡಿ ಮಾತಾಡಿಲ್ಲ. ನಿಮ್ಮ ಅವನು ಕರಡಿ ಆಡ್ಸವನ ನಡಿ ಏನು ಅವಸರ ಗಡಿ ಅಂದಿದೆ. ಸೊಮ್ಮ ನಡಿ, ಮನೆಗೆ ನಡಿ ಮಗಳ. ನಾಳೆ ನಿದ್ರೆ ಬೇಡ. ಬಡಲ್ ನಡಿ ಸಾಕು. ಇಂಥ ಉಪಾಧ್ಯಾಯರು ನನ್ನ ಮಕ್ಕಳು ಗಂಟು ಬರ್ತಾರಂತ ಗೊತ್ತಿತ್ತು ನನಗೆ. ಆಯ್ತಾ ದೊಡ್ಡ